ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ ಪ್ಲೇಯರ್ಸ್ ಟು ಮಿಸ್ IPL 2024. ಯಾರ್ಯಾರು ಲೈಕ್ಲಿ ಟು ಬಿ ಮಿಸ್ ಅಂದರೆ ಫುಲ್ಲು ಮಿಸ್ ಆಗ್ತಾರೋ ಅಥವಾ ಅರ್ಧ ಮಿಸ್ ಆಗ್ತಾರೋ, ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಮಿಸ್ ಆಗ್ತಾರೋ, ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಮೊದಲನೇ ಪ್ಲೇಯರ್ ಯಾರಮ್ಮ ಅಂತಂದರೆ ರಶೀದ್ ಖಾನ್ ಅವರು ಗುಜರಾತ್ ಟೈಟನ್ಸ್ ಅಲ್ಲಿದ್ದಾರೆ. GTಗೆ ಇವರು ಲೈಕ್ಲಿ ಟು ಮಿಸ್ ಅನ್ನೋ ಥರನೇ ಕಾಣಿಸ್ತಾ ಇದೆ. ಯಾಕಂದರೆ ಸರ್ಜರಿ ರೀಸೆಂಟಾಗಿ ಅವರಿಗೆ ಆಗಿದೆ. ರೀಸೆಂಟ್ ಆಗಿ ಸೀರೀಸ್ ಅಲ್ಲಿ ಅನೌನ್ಸ್ ಆಗಿದ್ರು ಅವ್ರ ಹೆಸರಲ್ಲಿ ಇಂಡಿಯಾ ವರ್ಸ್ ಅಫ್ಘಾನಿಸ್ತಾನ್ ಸೀರೀಸ್ ಅಲ್ಲಿ. ಬಟ್ ಸರ್ಜರಿ ಆಗಿದ್ರಿಂದ ಅವರು ರಿಕವರಿ ಪ್ರೋಸೆಸ್ ಅಲ್ಲಿದ್ದಾರೆ. ಆ ರಿಕವರಿ ಎಲ್ಲಿವರೆಗೂ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನ ಒಂದೂವರೆ ತಿಂಗಳು ಟೈಮ್ ಇದೆ IPL ಸ್ಟಾರ್ಟ್ ಆಗೋದಕ್ಕೆ. ಬಟ್ ಅಷ್ಟೊತ್ತಿಗೆ ಏನಾದ್ರು ರಿಕವರ್ ಆಗೋದಕ್ಕೆ ಆಗುತ್ತೋ ಆಗೋದಿಲ್ವೋ ಅನ್ನೋದೊಂದು ಕ್ವಶನ್ ಅಂತೂ ಇದೆ. ಆದ್ರಿಂದ ಇವರು ಲೈಕ್ಲಿ ಟು ಮಿಸ್ IPL 2024 ಅಂತ ಅಪ್ಡೇಟ್ ಬರ್ತಿದೆ. ಮಿಸ್ ಆಗೇ ಬಿಡ್ತಾರೆ 100% ಅಂತ ಅಲ್ಲ, ಅರ್ಧ ಮಿಸ್ ಆಗ್ಬೋದು ಅಥವಾ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಮಿಸ್ ಆಗ್ಬೋದು, ಎಷ್ಟೋ ಒಂದು ಮಿಸ್ ಆಗ್ಬೋದು. ಒಟ್ನಲ್ಲಿ ಇವಾಗ ಅಪ್ಡೇಟ್ ಬರ್ತಿರೋದು ಎಷ್ಟೋ ರಶೀದ್ ಖಾನ್ ಲೈಕ್ಲಿ ಟು ಮಿಸ್ ಅಂತ. ಎರಡನೇ ಪ್ಲೇಯರ್ ಯಾರಮ್ಮ ಅಂತಂದ್ರೆ ರಿಷಬ್ ಪಂತ್ ಅಣ್ಣನು ಕೂಡ ಇವಾಗ ಯಾಕೋ ಆಡೋ ಥರ ಕಾಣಿಸ್ತಿಲ್ಲ. ಅವ್ರ ಫಿಟ್ನೆಸ್ ಲೆವೆಲ್ ಅಲ್ಲಿ ನೋಡ್ತಕೊಂಡ್ರೆ ರೀಸೆಂಟ್ ಇಂಟರ್ವ್ಯೂಲಿ ಅವ್ರು ಯಾಕೋ ಅಷ್ಟೊಂದು ಆಡೋ ಮಟ್ಟಿಗೆ ಫಿಟ್ ಆಗಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಜೊತೆಗೆ ಅವ್ರು ರೀಸೆಂಟಾಗಿ ಎಲ್ಲೂ ಕೂಡ ಆಕ್ಟಿವ್ ಆಗಿ ಚಿಕ್ಕ ಕ್ರಿಕೆಟ್ನ ಆಡೋದಾಗ್ಲಿ ಎಲ್ಲೂ ಕೂಡ ನಾವು ನೋಡಿಲ್ಲ. ಸೊ ಆದ್ದರಿಂದ ಅವ್ರು ಏನು ಒಳಗಡೆ ಏನು ಮಾಡ್ಕೊಂತಿದ್ರು ಅಂತ ಗೊತ್ತಿಲ್ಲ. ರಿಷಬ್ ಪಂತ್ ಲಾಸ್ಟ್ ಸೀಸನ್ ಮಿಸ್ ಆದರು, ಈ ಸೀಸನು ಕೂಡ ಮಿಸ್ ಆಗುವಂಥ ಎಲ್ಲ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಿದೆ. ಯಾಕಂದರೆ ಇವರು ಕೂಡ ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಹೇಳಿದ್ರು ನಮಗೆ ಬೇರೆ ವಿಕೆಟ್ ಕೀಪರ್ ಇದ್ದರೆ ಬೆಟರ್ ಆಗಿರುತ್ತೆ ರಿಷಬ್ ಪಂತ್ಗಿಂತ ಅಂತ. ಹಂಗೆ ಅವ್ರು ತೊಗೊಂಡಿದ್ದಾರೆ, ರಿಷಬ್ ಪಂತ್ಗಿಂತ ಬೇರೆ ಚೆನ್ನಾಗಿರೋ ವಿಕೆಟ್ ಕೀಪರ್ಗಳನ್ನೂ ಕೂಡ ತಗೊಂಡಿದ್ದಾರೆ. ಸೊ ಅದರಿಂದ ಇವರು ಮಿಸ್ ಆಗುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಪ್ಲೇಯರ್ ನಂಬರ್ 3 ಸೂರ್ಯ ಕುಮಾರ್ ಯಾದವ್. ರೀಸೆಂಟಾಗಿ ಅವ್ರಿಗೆ ಆದಂಥ ಆ್ಯಂಕಲ್ ಇಂಜುರಿ ಗೊತ್ತಿರುವಂಥ ವಿಚಾರನೆ. ಜೊತೆಗೆ ಅವ್ರಿಗೆ ಇವಾಗ ರೀಸೆಂಟಾಗಿ ಸರ್ಜರಿ ಕೂಡ ಆಗಿದೆ. ಅವ್ರು ಇವಾಗ ರೆಸ್ಟ್ನ ತಗೊಂತಾ ಇದ್ದಾರೆ, ಇದು ಕೂಡ ಗೊತ್ತಿರುವಂಥ ವಿಚಾರನೆ. ಎಂಟೈರ್ IPL ಮಿಸ್ ಆಗೋಗ್ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನೂ ಒಂದೂವರೆ ತಿಂಗಳಿರೋದ್ರಿಂದ ರಿಕವರ್ ಆಗಬಹುದು. ಬಟ್ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಮಿಸ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಒಟ್ನಲ್ಲಿ ಸೂರ್ಯ ಇಲ್ಲ ಅಂತಂದರೆ IPLಗೆ ಒಂದು ಕಳೆನೇ ಇರೋದಿಲ್ಲ. ಮುಂಬೈ ಇಂಡಿಯನ್ಸ್ಗೆ ಒಂಥರ ಬಿಗ್ ಲಾಸ್ ಆದಂಗೆ ಆಗೋಗ್ಬಿಡುತ್ತೆ. ಇವ್ರಿಗಾಗಿರುವಂಥ ಆ್ಯಂಕಲ್ ಇಂಜುರಿ, ಈ ರಿಕವರಿ ಪ್ರೋಸೆಸ್ಸು ಬೇಗ ರಿಕವರ್ ಆಗಿಬಿಟ್ಟು ಬರಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಯಾಕಂದ್ರೆ ಸೂರ್ಯ ಇಲ್ಲ ಅಂದರೆ IPL ನೋಡೋದೇ ಒಂಥರ ವೇಸ್ಟ್ ಹತ್ರ ಇರುತ್ತೆ. ಪ್ಲೇಯರ್ ನಂಬರ್ 4 GTಗೆ ಮತ್ತೊಂದು ಲಾಸ್ ಆಗೋ ಸಾಧ್ಯತೆ ಇದೆ, ಅದೇ ಮೊಹಮ್ಮದ್ ಶಮಿ. ಇವರೆಲ್ಲ ಬಿಗ್ ಪ್ಲೇಯರ್ಸ್ಗಳು ಹೇಳ್ತಿರೋ ಹೆಸರುಗಳೆಲ್ಲ. ಇವರು ಕೂಡ ರೀಸೆಂಟಾಗಿ ಇಂಜುರಿ ಆಗಿದೆ. ಬಟ್ ಅವಾರ್ಡ್ ಮೇಲೆ ಅವಾರ್ಡ್ ಅಂತೂ ಬರ್ತಾನೆ ಇದೆ ಮೊಹಮ್ಮದ್ ಶಮಿಗೆ. ಬಟ್ ಇನ್ನೂ ರಿಕವರ್ ಆಗಿಲ್ಲ ಅಂತ NCA ಅವ್ರು ಹೇಳ್ತಾ ಇದ್ದಾರೆ. ಫಿಟ್ನೆಸ್ ಲೆವೆಲು ಸರಿಯಾಗಿಲ್ಲ ಇವ್ರದ್ದು ಅಂತ NCA ಹೇಳ್ತಿದ್ದಾರೆ. NCA ಕ್ಲಿಯರೆನ್ಸ್ ಇಲ್ಲ ಅಂದರೆ ಇವ್ರು IPL ಕೂಡ ಆಡೋದಕ್ಕಾಗೋದಿಲ್ಲ. ಯಾಕಂದರೆ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇವರು ಇರೋದ್ರಿಂದ NCA ಏನಾದ್ರು ಅಪ್ರೂವ್ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಬರುವಂಥ 3 ಟೆಸ್ಟ್ ಮ್ಯಾಚ್ಗೂ ಕೂಡ ಇವರು ಅನ್ಅವೈಲೇಬಲ್, ಇನ್ನೂ ಫಿಟ್ ಇಲ್ಲ ಇವರು ಅಂತ ಹೇಳ್ತಾ ಇರೋದ್ರಿಂದ ಹೋಪ್ಫುಲಿ ಅವರು ಕೂಡ ಮಿಸ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನನಗೇನೋ ಕಾನ್ಫಿಡೆನ್ಸ್ ಇದೆ ಮೊಹಮ್ಮದ್ ಶಮಿ ಆಡ್ತಾರೆ ಅಂತ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಫಿಟ್ ಇಲ್ಲ ಅಂತ NCAಯಿಂದ ರಿಪೋರ್ಟ್ ಬರ್ತಾ ಇದೆ. ಸೊ ಈ ರಿಪೋರ್ಟ್ಸ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಮೊಹಮ್ಮದ್ ಶಮಿ ಲೈಕ್ಲಿ ಟು ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಮಿಸ್ ಆಗ್ಬೋದು, ಅಥವಾ ಆಡ್ಬೋದು, ಅಥವಾ ಏನಾದರೂ ಆಗ್ಬೋದು. ಅಂದರೆ ರಿಕವರಿ ಸ್ಟೇಜ್ ಏನಿದೆ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ IPL ಅಂತ ಬಂದರೆ IPL ಆಡಲೇಬೇಕು ಗುರು. ಇಂಟರ್ನ್ಯಾಷನಲ್ ಫಾರ್ಮೇಟ್ಗೂ ಅಂದರೆ ಬೇಕು ಅಂತ ಮಾಡ್ತಾರೋ ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ IPL ಅಂತ ಅಂದಾಗ ಗತಾಯ ಎಫರ್ಟ್ಸ್ ಆಗ್ತಾರೆ ಗುರು. ನಾನು ಫಿಟ್ ಇರಲೇಬೇಕು ಗುರು, IPL ಆಡಬೇಕು, IPL ಆಡಲೇಬೇಕು ಗುರು ಅಂತ ಗತಾಯ ಎಫರ್ಟ್ಸ್ ಮೆಜಾರಿಟಿ ಆಫ್ ದ ಪ್ಲೇಯರ್ ಆಗ್ತಾರೆ. ಇಂಜೂರ್ಡ್ ಆಗಿರುವಂಥ ಪ್ಲೇಯರ್ಸ್ಗಳು. ಇವಾಗ ಹಾರ್ದಿಕ್ ಪಾಂಡ್ಯ ಯಾವ ರೀತಿ ಎಫರ್ಟ್ ಆಗ್ತಾ ಇದ್ದಾರೆ ಅಂತಂದರೆ, ಪ್ಲೇಯರ್ ನಂಬರ್ 5 ಅವರನ್ನೇ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಿದ್ದಾರೆ, ಸಿಕ್ಕಾಪಟ್ಟೆ ಫಿಟ್ ಆಗೋದಕ್ಕೆ. ರೀಸೆಂಟಾಗಿ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವರು ಯಾವ ರೇಂಜಿಗೆ ಎಫರ್ಟ್ಸ್ನ ಆಗ್ತಾ ಇದ್ದಾರೆ ಅಂತ. ಅವ್ರಿಗೂ ಕೂಡ ಇಂಜುರಿ ಆಗಿತ್ತು, ವರ್ಲ್ಡ್ ಕಪ್ಪಲ್ಲಾದಂಥ ಇಂಜುರಿ. ಅಲ್ಲಿಂದ ಇಲ್ಲಿವರೆಗೂ ರಿಕವರ್ ಆಗ್ತಾನೇ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟು ನನ್ನ ಪ್ರಕಾರ ಆಡ್ತಾರೆ. ಬಟ್ ಲೈಕ್ಲಿ ಟು ಮಿಸ್. ಅದೇ ಬೌಲಿಂಗ್ ಮಾಡೋಕ್ಕಾಗೋದಿಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಹಳೆ ರಾಗ ಹೇಳ್ತಿದ್ರಲ್ಲ ಒಂದು 2-3 ವರ್ಷ 2021 ಯಾವಾಗ ಇಂಜುರಿ ಆಗಿಬಿಟ್ಟು ರಿಕವರ್ ಆಗಿ ಬಂದು ಬೌಲಿಂಗ್ ಮಾಡ್ತಿರ್ಲಿಲ್ವಲ್ಲ, ಒಂದು ವರ್ಷ ಬೌಲಿಂಗಿನ ಮಾಡಲಿಲ್ಲ ಅವರು. ಸೊ ಆ ಥರ ಆಗುವಂಥ ಸಾಧ್ಯತೆನೇ ಎದ್ದು ಕಾಣಿಸ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಆಲ್ಸೋ ಲೈಕ್ಲಿ ಟು ಮಿಸ್ ಸ್ಟಾರ್ಟಿಂಗ್ ಆಫ್ ದ ಸೀಸನ್. ಸ್ವಲ್ಪ ಮಿಸ್ ಆಗ್ಬೋದು ಅಥವಾ ಫಿಟ್ ಆದರೂ ಆಗ್ಬೋದು. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರು ಇವಾಗಿರುವಂಥ ಕಂಡೀಷನ್ ಎಲ್ಲ ನೋಡ್ತು ಅಂದರೆ, ರೊಚ್ಚಿಗೆದಿರೋದು ನೋಡ್ತು ಅಂತಂದರೆ IPL ಆಡಲೇಬೇಕು, ನನ್ನ ಕ್ಯಾಪ್ಟನ್ ಅನ್ನೋ ಗುಂಗಲ್ಲಿ ಇರೋದ್ರಿಂದ 100% ಹೆವಿಲಿ ಫಿಟ್ ಆಗಿ ಬರ್ತಾರೆ ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ನನಗೆ. ಕಾದು ನೋಡೋಣ. ಇನ್ನೂ ಒಬ್ಬ ಪ್ಲೇಯರ್ ನಮ್ಮ RCB ಪ್ಲೇಯರು, ಇವೇನು ಬಿಗ್ ಪುಡಾಂಗ್ ಪ್ಲೇಯರ್ ಅಲ್ಲ. ಲೈಕ್ಲಿ ಟು ಮಿಸ್ ಯಾರು ಅಂತಂದರೆ ಟಾಮ್ ಕರನ್ನು. ಅವ್ರಿಗೂ ಆಗಿರೋಂಥದ್ದು ಇಂಜುರಿ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿರೋದು ಗೊತ್ತಿರೋದೇ. ಇದ್ರ ರಿಲೇಟೆಡ್ ರೀಪ್ಲೇಸ್ಮೆಂಟ್ ಅದು ಇದು ಅಂತೆಲ್ಲ ಚರ್ಚೆ ಎಲ್ಲ ಆಗಿದೆ. ಇವರೇನು ಟಾಪ್ ಪ್ಲೇಯರ್ ಅಲ್ಲ. ಬಟ್ ನಾನೇನು ಹೇಳಿದೆ, ಲಾಸ್ಟ್ 5 ಟಾಪ್ ಪ್ಲೇಯರು, ಮುಂಬೈಯಿಂದ 2, ಗುಜರಾತಿಂದ 2. ಸೊ ಇವ್ರಿಗೊಂಥರ ಲಾಸ್ ಆಗುವಂಥ ಸಾಧ್ಯತೆ. ಯಾಕಂದರೆ ರಶೀದು ಮತ್ತು ಇವರು ಶಮಿ ಏನಾದ್ರು ಇಲ್ಲ ಅಂತಂದರೆ ಇವರಿಗೆ ಒಂಥರ ರಶೀದ್ ಆಲ್ಮೋಸ್ಟ್ ಒಂಥರ
ಗಾನ್ ಕೇಸ್ ಆಗತ್ತನ್ನೇ ಕಾಣಿಸ್ತಿದೆ. ಯಾಕಂದರೆ ರೀಸೆಂಟಾಗಿ ಆಗಿರುವಂಥ ಸರ್ಜರಿ ಅವರಿಗೆ ಆದಷ್ಟು ಬೇಗ ರಿಕವರ್ ಆಗಬೇಕು ಅವರು. ಶಮ್ಮಿ ಅಣ್ಣನೂ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ, ಸ್ವಲ್ಪ ಗ್ಯಾಪ್ ಇದೆ ಶಮ್ಮಿ ಆಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಬಟ್ ರಶೀದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ. ಸೂರ್ಯದು ಕೂಡ ರೀಸೆಂಟಾಗಿ ಆಗಿರುವಂಥ ಸರ್ಜರಿ, ಅವರು ಬೇಗ ರಿಕವರ್ ಆಗಬೇಕು, ರ್ಯಾಪಿಡ್ ರಿಕವರಿ ಅಂತೂ ಇರಬೇಕು, ಇಲ್ಲಾಂದರೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮುಂಬೈ ಇಂಡಿಯನ್ಸ್ಗೆ. ಸೊ ಹೋಪ್ಫುಲಿ ಎಲ್ಲರೂ ಫಿಟ್ಟಾಗಿ ಆಡಲಿ ಅಂತಲೇ ಕೇಳ್ಕೊಳ್ಳೋದು. ಇವಾಗ ಬರ್ತಿರುವಂಥ ರಿಪೋರ್ಟ್ಸ್ ಪ್ರಕಾರ ಇವರು ಲೈಕ್ಲಿ ಟು ಬಿ ಮಿಸ್ IPL 2024 ಅಂತ ಬರ್ತಿದೆ. ಅಂದರೆ ಅರ್ಧ ಮಿಸ್ ಆಗ್ತಾರೋ ಅಥವಾ ಸ್ಟಾರ್ಟಿಂಗ್ ಸ್ವಲ್ಪ ಮ್ಯಾಚ್ ಮಿಸ್ ಆಗ್ತಾರೋ ಅಥವಾ ಬರೀ ಒಂದು ಇವಾಗ ಬ್ಯಾಟಿಂಗು ಬೌಲಿಂಗ್ ಎರಡೂ ಮಾಡುವಂಥವ್ರು ಬರೀ ಬ್ಯಾಟಿಂಗ್ ಮಾಡ್ತೀವಿ ಅನ್ನೋ ಥರ, ಬೌಲಿಂಗ್ ಮಾಡಲ್ಲ ಅನ್ನೋ ಥರ, ಆ ಥರ. ಸೊ ಆದರೂ ಆಗ್ಬೋದು ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಏನು ಆಗುತ್ತೆ ಅಂತ. ನಿಮಗೇನು ಅನ್ನಿಸ್ತಾ ಇದೆ, ಈ 5 ಜನರಲ್ಲಿ ಯಾರು ಆಡ್ಬೋದು, ಪರ್ಫೆಕ್ಟ್ಲಿ ಫಿಟ್ ಆಗಿ ಬರ್ತಾರೆ ಅಂತ, ಅಥವಾ 5 ಜನನೂ 100% ಆಡ್ತಾರೆ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾ.